ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ದಿನ ನಾನು ಬಿ ಎಡ್ನ ಫಸ್ಟ್ ಸೆಮಿಸ್ಟ್ರು ಕುವೆಂಪು ಯೂನಿವರ್ಸಿಟಿಯ ಬಿ ಎಡ್ ಫಸ್ಟ್ ಸೆಮಿಸ್ಟ್ರನ್ನ 2023ಯ ಎಲ್ಲ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ 2022 ಬ್ಯಾಚಿನ ಸಿಲೆಬಸ್ ಚೇಂಜ್ ಆಗಿರುತ್ತೆ, 2023ಯಲ್ಲಿ ಸಿಲೆಬಸ್ ಚೇಂಜ್ ಆಗಿರುತ್ತೆ. ಸೊ ಅಕಾರ್ಡಿಂಗ್ ಟು ನ್ಯೂ ಸಿಲೆಬಸ್ಸು ಇದು ಇರುವಂಥದ್ದು. ಫಸ್ಟು ನಿಮಗೆ PC1 ನಾನ್ ಅರ್ಜೆಂಟ್ ಕರಿಕ್ಯುಲಮ್ ಇರುತ್ತೆ. ಸೊ ಅದರಲ್ಲಿ ನೋಡ್ಕೊಬೋದು, ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಬೋದು. ಸೊ 10 ಮಾರ್ಕ್ಸು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರ್ತವೆ. ಸೊ ಈ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಈ ರೀತಿ ಇರ್ತವೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆದ್ರ ನಂತರ ನಿಮಗೆ ನೆಕ್ಸ್ಟು 2 ಮಾರ್ಕ್ಸಿಂದ ಬರ್ತವೆ. ಅಂದರೆ ಇದರಲ್ಲಿ 7 ಕ್ವಶನ್ ಕೊಟ್ಟಿರ್ತಾರೆ. 7 ಕ್ವಶನಲ್ಲಿ ನೀವು ಜಸ್ಟ್ 5 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು, ನಂಬರ್ 11ಇಂದ 17 ತನಕ. ಸೊ ನೆಕ್ಸ್ಟು 5 ಮಾರ್ಕ್ಸಿಂದು 5 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಇದು 1.5 ಪೇಜ್ ಬರೀಬೇಕು. ನೆಕ್ಸ್ಟು 10 ಮಾರ್ಕ್ಸಿಂದ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು, 3 ಪೇಜ್ ಬರೀಬೇಕು ಇದನ್ನು. ಸೊ ಇದು PC1 ಆಯಿತು. ಈಗ ಸೆಕೆಂಡ್ PC2 ಸೈಕಾಲಜಿ ಆಫ್ ಲರ್ನಿಂಗ್ ಆ್ಯಂಡ್ ಲರ್ನರ್ ನೋಡ್ಕೊಬರೋಣ. ಸೊ ಇದರಲ್ಲೂ ಕೂಡ 10 ಆಬ್ಜೆಕ್ಟಿವ್ ಟೈಪ್ಸ್ ಇದೆ, ನೀವು ಸ್ಕ್ರೀನ್ಶಾಟ್ ತೊಗೊಬೋದು. ಸೊ ದೀಸ್ ಆರ್ ದ ಕ್ವಶನ್ ಪೇಪರ್ ಆಫ್ ಸೈಕಾಲಜಿ ಆಫ್ ಲರ್ನಿಂಗ್ ಆ್ಯಂಡ್ ಲರ್ನರ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್ನು PC3 ಎಜುಕೇಷ್ನಲ್ ಟೆಕ್ನಾಲಜಿ. ಸೊ ಇದರಲ್ಲೂ ಕೂಡ ನೋಡ್ತಾ ಹೋಗ್ಬೋದು ನೀವು. ಫಸ್ಟ್ ಆಬ್ವಿಯಸ್ಲಿ 10 ಮಾರ್ಕ್ಸಿಂದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಪ್ರೀವಿಯಸ್ ವರ್ಷನಲ್ಲಿ ಹಳೆ ಸಿಲೆಬಸ್ಸಲ್ಲಿ ಈ ಥರ ಹಳೆ ಪ್ಯಾಟ್ರನಲ್ಲಿ ಈ ಥರ ಇರಲಿಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರಲಿಲ್ಲ. ಬಟ್ ಈಗ ಚೇಂಜ್ ಮಾಡಿದ್ದಾರೆ. ಮತ್ತು ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರಲಿಲ್ಲ, 3 ಮಾರ್ಕ್ಸ್ ಕ್ವಶನ್ ಇರ್ತಿತ್ತು. ಸೊ ಈಗ ಅದನ್ನು ಚೇಂಜ್ ಮಾಡಿ 2 ಮಾರ್ಕ್ಸ್ ಕ್ವಶನ್ನ ಮಾಡಿದ್ದಾರೆ. ಸೊ ನೋಡ್ಬೋದು, PC1 PC2 PC3 3 ಕ್ವಶನ್ ಪೇಪರನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನು 2 EPC ಇರ್ತವೆ ಮತ್ತು ಒಂದು OC ಇರ್ತವೆ, ಅದು ಆಪ್ಷನಲ್ ಚಾಯ್ಸು. ಸೊ ಹಾಗಾಗಿ ಆ ಪೇಪರ್ನ ಅಪ್ಲೋಡ್ ಮಾಡಿಲ್ಲ. ನಂದು ಫಿಸಿಕಲ್ ಆ್ಯಂಡ್ ಹೆಲ್ತ್ ಎಜುಕೇಷನ್ನು ಆಪ್ಷನಲ್ ಚಾಯ್ಸ್ ಇತ್ತು. ಸೊ ನಿಮ್ಗೆ ಆ ಪೇಪರ್ ಬೇಕು ಅಂದರೆ ರಿಕ್ವೆಸ್ಟ್ ಮಾಡಿ, ನಾನು ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.